ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೂಲತಃ ಮಡಿಕೇರಿ ತಾಲೂಕು ಕೈಕಾಡು ಗ್ರಾಮದ ಚೊಟ್ಟೆಯಂಡ ಶಂಕರಿ ಅಯ್ಯಪ್ಪ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ. ನಮಸ್ಕಾರ ಅಯ್ಯಪ್ಪ ಅವರೇ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಸ್ಕೊಡಿ ಸರ್. ಬಾಲ್ಯ ಜೀವನ ಬಗ್ಗೆ ಹೇಳುದಾದ್ರೆ, ನಾನು ಕೈಕಾಡು ಗ್ರಾಮದಲ್ಲಿ ಗೆಲ್ಲಿಸಿದೆ, ದೊಡ್ಡ ಫ್ಯಾಮಿಲಿಯಲ್ಲಿ. ಅಲ್ಲಿಂದ ನಾನು ಪಾರಣೆಯಲ್ಲಿ ಓದಿದೆ. 1 ವರ್ಷದ ಮಟ್ಟಿಗೆ ನಾನು ಸೋಮವಾರಪೇಟೆಗೆ ಹೋದೆ, ಅಲ್ಲಿ ಸ್ಟಡಿ ಮಾಡಿದೆ. ಸ್ಟಡಿ ಮುಗಿಸಿ ಕಂಟಿನ್ಯೂ ಮಾಡಲಿಲ್ಲ, ಅನಾನುಕೂಲತೆ ಇತ್ತು. ಪಾರಣೆಯಿಂದ ಮಡಿಕೇರಿಗೆ ಹೋಗುದು ಬರುದು ಶಾಲೆ ಅಂತ ಸ್ವಲ್ಪ ಕಷ್ಟ ಇತ್ತು. ಮತ್ತೆ 10th SLC ಮಾಡಿಬಿಟ್ಟು ನಾನು ಜಾಬ್ ಹುಡುಕ್ತಾ ಕೊನೆಗೆ BSF ಅಂತ ಒಂದು, ಅವಾಗ BSF ಇದು ಆಕ್ಚುಲಿ 1965 ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದು BSF ಇದನ್ನ ರೇಜ್ ಮಾಡಿದ್ರು. ಇಂದಿರಾ ಗಾಂಧಿ ಅವರ ಟೈಮಲ್ಲಿ ಮಾಡಿದಂತ ಒಂದು ಫೋರ್ಸ್. ಇದು ಮುಖ್ಯವಾಗಿ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಭಾರತ ದೇಶದ ಗಡಿ ಭಾಗದಲ್ಲಿ ವಾಸವಿರುವಂತ ಈ ಸಿವಿಲಿಯನ್ ಪಾಪ್ಯುಲೇಷನ್ ಅವರ ಪ್ರೊಟೆಕ್ಷನ್ಗಾಗಿ, ಹಾಗೂ ಅದು ಬೆಳೀತಾ ಸ್ವಲ್ಪ ಫೋರ್ಸ್ ತುಂಬಾ ಜಾಸ್ತಿ ಮಾಡಿ ಅದರಲ್ಲಿ ಟ್ರೆಸ್ ಪಾಸರ್ಸ್, ಸ್ಮಗಲರ್ಸ್, ಉಗ್ರಗಾಮಿಗಳು ಇಂಥವ್ರನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇದೊಂದು ಕೋರ್ಸ್ ಅನ್ನು ಓಪನ್ ಮಾಡಿದ್ರು ಸರ್ 1965ರಲ್ಲಿ. ಅಲ್ಲಿಂದ ಸುಮಾರು 67ನೇ ಇಸ್ವಿ ಜೂನ್ 21ಕ್ಕೆ ನಾನು BSFಗೆ ಸೇರಿದೆ. ನೀವು BSFಗೆ ಸೇರಿದ್ರಿ. ಆಯ್ಕೆ ಪ್ರಕ್ರಿಯೆಗಳು ಯಾವ ಊರಿನಲ್ಲಿತ್ತು? ಸೋಮವಾರಪೇಟೆಗೆ ಅಲ್ಲಿ ರಿಕ್ರೂಟ್ಮೆಂಟ್ಗೆ ಬಂದಿದ್ರು. ಅಲ್ಲಿ ನಮ್ಮ ಅಂಕಲ್ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವ್ರನ್ನ ಕರ್ಕೊಂಡು ಹೋಗಿ ನಾನು ಅಲ್ಲಿ ರಿಕ್ರೂಟ್ಮೆಂಟ್ಗೆ ಹೋದೆ. ಅಲ್ಲಿ ಏನು ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಎಲ್ಲ ಇತ್ತು. ಅಲ್ಲಿಂದ ನಮ್ಗೆ 21 ಜೂನಿಗೆ ನಮ್ಗೆ ಡೇಟ್ ಕೊಟ್ಟಿದ್ರು. ಹೊರಗಿನಿಂದ ಎಲ್ಲಾ ಮಕ್ಕಳು ಸೆಲೆಕ್ಟ್ ಆದವರೆಲ್ಲ 21 ಜೂನಿಗೆ ನಾವು ಬೆಂಗಳೂರಿಗೆ ಗಾಡಿ ಹತ್ತಿದೆವು. ಸಾಯಂಕಾಲ ಬೆಂಗಳೂರಿಗೆ ತಲುಪಿದೆವು ಸರ್. ಬೆಂಗಳೂರು ಅಂದ್ರೆ ಯಲಹಂಕದಲ್ಲಿ ಇತ್ತು ನಮ್ಮ ಕ್ಯಾಂಪು. ಅಲ್ಲಿ ಟ್ರೈನಿಂಗ್ ನಡೀತಾ ಇತ್ತು. ಜಾಸ್ತಿ ಏನು ಬ್ಯಾಚ್ ಆಗ್ಲಿಲ್ಲ. 65ರಲ್ಲಿ ಸ್ಟಾರ್ಟ್ ಮಾಡಿದ ಕಾರಣ 67ರವರೆಗೆ ಬ್ಯಾಚ್ ಏನೋ ಇತ್ತಿಲ್ಲ. ನಮ್ದು 10 ಬ್ಯಾಚ್ ನಮ್ದು ಇರ್ಬೋದು. ಆ ತರ ನಾವು ಅಲ್ಲಿ ಬೆಂಗಳೂರಲ್ಲಿ ಡ್ಯೂಟಿಗೆ ಜಾಯಿನ್ ಆಗಿದ್ದು. ಹೇಳಿ, ಕೆಲಸ ಕಾರ್ಯಗಳು ನೀವು ಹೋದಂತ ಸ್ಥಳದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇತ್ತು ಆಗಿನ ಕಾಲದಲ್ಲಿ? ಬೇಸಿಕ್ ಟ್ರೈನ್ ಬೆಂಗಳೂರಲ್ಲಿ ಮಾಡಿದೆ. ಬೆಂಗಳೂರಲ್ಲಿ ಮಾಡ್ತಾ ಅಲ್ಲಿಂದ ವೈರ್ಲೆಸ್ಗೆ ಒಂದು ಸೆಲೆಕ್ಷನ್ ನಡೀತು ಸರ್. ವೈರ್ಲೆಸ್ ಆಪರೇಟರ್ಸ್ ಅಂತ ಹೇಳಿಕೊಂಡು ವೈರ್ಲೆಸ್ ಆಪರೇಟರ್ ಸೆಲೆಕ್ಷನ್ ನಡೆದಾಗ ನಾನು ಅದಕ್ಕೆ ಅಪೇರ್ ಆಗಿ ಸೆಲೆಕ್ಟ್ ಆಗಿಬಿಟ್ಟು ಅಲ್ಲೇ ಟ್ರೈನಿಂಗ್ ಮುಗಿಸಿ ನಂತರ ನಮ್ದು ಫಸ್ಟ್ ಪೋಸ್ಟಿಂಗ್ ಗುಜರಾತಿಗೆ, ಕಚ್ಚಬುಜ್ಜಿಯಲ್ಲಿ ನಾವು ಒಂದು ಬ್ಯಾಚ್ ಮಕ್ಕಳು, ಒಂದು 5-6 ಮಕ್ಕಳು, ಅದರಿಂದ 200 ನಮ್ಮ ಕೊಡಗಿನವರೇ ಇದ್ದು. ಹಾಗೆ ಕರ್ನಾಟಕದ ಟೋಟಲ್ ಕರ್ನಾಟಕದ ಒಂದು 5-6 ಮಕ್ಕಳು ಕಚ್ಚಬುಜ್ಜಿಗೆ ಪೋಸ್ಟಿಂಗ್ ಹೋದೆವು ಸರ್. ಅಲ್ಲಿ ನಾವು ನಮ್ಮ ಕರ್ತವ್ಯ ಏನಿದೆ ಅದನ್ನ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಆಗಿನ ಕಾಲದಲ್ಲಿ ಅಲ್ಲಿಯ ಪರಿಸ್ಥಿತಿಗಳು ಹೇಗಿತ್ತು, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ಅಲ್ಲಿಯ ಪರಿಸ್ಥಿತಿ ಅಂತ ಹೇಳಿದ್ರೆ, ನಮ್ಗೆ ಅದೇ ಟೆಂಟ್ ಅಕಾಮಡೇಷನ್ ಇದ್ದಿದ್ದು. ಡೈರೆಕ್ಟ್ ಏನಿತ್ತಿಲ್ಲ, ಬರೀ ನೆಲದಲ್ಲಿ. ಅಂದ್ರೆ ಏರೋಪ್ಲೇನ್ ಲ್ಯಾಂಡಿಂಗಿಗೆ ಒಂದು ಕಬ್ಬಿಣದೊಂದು ಪಟ್ಟಿ ಬರ್ತಿತ್ತು ಆ ಕಾಲದಲ್ಲಿ. ಅಂತ ಪಟ್ಟಿಗಳಿಂದ ನಾವು ಮಂಚ ತರ ಮಾಡಿಕೊಂಡು ಆ ಮಂಚದಲ್ಲಿ ನಮ್ಗೆ ಕೊಟ್ಟಿರುವಂತ ಬ್ಲಾಂಕೆಟ್ ಅದು ಇದೆಲ್ಲ ಹಾಕೊಂಡು ಮಲ್ತಾ ಇದ್ದೆವು. ಅಲ್ಲಿಂದ ಸರ್ ನಮ್ದು ಪೋಸ್ಟಿಂಗ್ ಅಂತ ಹೇಳಿದ್ರೆ ನಮ್ದು ಇದು ಬೆಟಾಲಿಯನ್ ಹೆಡ್ ಕ್ವಾರ್ಟರ್ ಬುಜ್ಜಲ್ಲಿ ಇದ್ದಿದ್ದು. ಅಲ್ಲಿಂದ ನಾವು ಮುಂದೆ ಹೋದೆವು. ಮುಂದೆ ಅಂತ ಹೇಳಿದ್ರೆ ಕೋಟೇಶ್ವರ ಅಂತ ಹೇಳಿ ಪೋಸ್ಟ್ ಇತ್ತು. ನಂದು ಪ್ಲೇಸ್ಮೆಂಟ್ ಅಲ್ಲಿಗೆ ಆಯ್ತು. ಕೋಟೇಶ್ವರ ಅಂದ್ರೆ ಔಟ್ ಪೋಸ್ಟ್, ಅಬ್ಸರ್ವೇಷನ್ ಪೋಸ್ಟ್ ಅದು. ಅಲ್ಲಿ ಒಂದು ವೈರ್ಲೆಸ್ ನೆಟ್ ಇರ್ಬೇಕಿತ್ತು. ವೈರ್ಲೆಸ್ ನೆಟ್ ಅಲ್ಲಿ ನಾನೇ ಇನ್ಚಾರ್ಜ್ ಆಗಿ ಅಲ್ಲಿ ನಾವು
ಕೋಟೇಶ್ವರ ಪೋಸ್ಟಲ್ಲಿ ಇದ್ದೆವು. ಆ ಕೋಟೇಶ್ವರ ಪೋಸ್ಟ್ ಅಂತ ಹೇಳಿದ್ರೆ ಅರಬ್ಬಿ ಸಮುದ್ರಕ್ಕೆ ಟೋಟಲಿ ಕ್ಲೋಸ್ ಟು ಸೀ ಸೋರ್ಸ್, ಬಹಳ ಹತ್ತಿರದಲ್ಲೇ ಇತ್ತು ಅದು. ಅಲ್ಲೇ ನಾವು ಸರ್ವಿಸ್ ಮಾಡ್ತಾ ಇದ್ದೆವು. ಒಂದು ವರ್ಷನೂ ಅಲ್ಲಿ ಇದ್ದೆ. ಅಲ್ಲಿಂದ ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಒಬ್ಬ ಲೀವ್ ರಜದಲ್ಲಿ ಹೋದ ಅಂತ ಹೇಳಿದ್ರೆ ನಾವು ಒಬ್ಬನ ಅಲ್ಲಿಂದ ತೆಗೆದು ಇನ್ನೊಂದು ಜಾಗಕ್ಕೆ ಹಾಕೋದು, ಇನ್ನೊಂದು ಜಾಗ, ಈ ತರ ಅಡ್ಜಸ್ಟ್ಮೆಂಟ್ ಆಗ್ತಿತ್ತು. ಅಲ್ಲಿಂದ ನಾನು ಬೇಡಿಯ ಬೆಟ್ಟು, ಚಾಡ್ ಬೆಟ್ಟು, ಕವಡ, ಕೋಟಡ ಇಂಥ ಪ್ಲೇಸ್ಗಳಲ್ಲಿ ಸರ್ವಿಸ್ ಮಾಡಿದೆ ಸರ್. ಅದೆಲ್ಲ ರನ್ ಆಫ್ ಕಚ್ಚಲ್ಲೇ ಇರೋದು. ಬುಜ್ಜಿ ಬೆಟ್ಟಲ್ಲಿ ಹಿಡ್ಕೊಟ್ಕೊಂಡು ಕೈ ಕೆಳಗಿದೆ. ಕೆಲವು ಟೈಮ್ ಅಲ್ಲಿ ಆ ಪೋಸ್ಟ್ಗಳಲ್ಲಿ ಇದ್ದೆವು. ಅಂತ ಟೈಮಲ್ಲಿ ಸರ್ ನಾನು ಆ ವಿಜಯಕೋಟ್, ಕಂಚರಕೋಟ್ ಅಂತ ಹೇಳ್ಕೊಂಡೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳಿದ್ದವು. ಪಾಕಿಸ್ತಾನ, ಕ್ಲೋಸ್ ಟು ಪಾಕಿಸ್ತಾನ, ಅಲ್ಲಿಯೂ ಸುತ್ತಾಡಿದ್ದೇನೆ. ಅದರಲ್ಲಿ ತುಂಬಾ ಡೇಂಜರಸ್ ಪೋಸ್ಟ್ ಆಗಿತ್ತು. ಅವಾಗ ಎಲ್ಲ ಮೈನ್ಸ್ ಲೇಔಟ್ ಲೇ ಆಗಿತ್ತು. ಮೈನ್ಸ್ ಆಗಿದ್ದ ಪ್ಲೇಸ್ ಅದು. ಅಲ್ಲೇ ನಾವು ನಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಡಿಬೇಕಾಗ್ತಿತ್ತು, ಎಚ್ಚರ ಮಾಡ್ಕೊಂಡು ನಡಿಬೇಕಾಗಿತ್ತು. ಈ ತರ ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿ ಸರ್ವಿಸ್ ಮಾಡಿದ್ದೇವೆ. ನಂತರ ಅಲ್ಲಿಂದ ಬೇಡಿಯಬೆಟ್ಟು, ಈ ಬೇಡಿಯಬೆಟ್ಟಲ್ಲಿ ಇರುವಾಗ ನಮ್ಗೆ ಒಂದು ಇನ್ಸ್ಪೆಕ್ಷನ್ಗೆ ನಮ್ಮ ಒಬ್ಬ ಆಫೀಸರ್ DIG ಹೆಡ್ ಕ್ವಾರ್ಟರಿಂದ ಬಂದರು ಸರ್. ಸಾಧು ಸಿಂಗ್ ಅಂತ ಹೇಳಿಕೊಂಡು ಅವರ ಹೆಸರು, JSO ಕಮ್ಯುನಿಕೇಶನ್ ಅಂತ ಆಫೀಸರ್. ಅವರು ನಮ್ಮ ಬೆಟಾಲಿಯನ್ ಹೆಡ್ ಕ್ವಾರ್ಟರಿಂದ ಒಬ್ಬ ಇನ್ಸ್ಪೆಕ್ಟರ್ ಕರ್ಕೊಂಡು ಜೊತೆಲಿ ಬಂದು ನನ್ನ ಪೋಸ್ಟಿಗೆ ಇನ್ಸ್ಪೆಕ್ಷನ್ಗೆ ಬಂದರು ಸರ್ ಅವರು. ಸೊ ಅವರು ಬಂದಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವರಿಗೆ ತುಂಬಾ ಖುಷಿ ಆಯಿತು. ನನ್ನ ಡೆಟ್ ನೋಡಿ, ಮೇಂಟೆನೆನ್ಸ್ ಮತ್ತೆ ಡಾಕ್ಯುಮೆಂಟೇಶನ್ ಅದನ್ನ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗ್ಬಿಟ್ಟು ಅವರು ನಮ್ಮ ಇನ್ಸ್ಪೆಕ್ಟರ್ಗೆ ಹೇಳಿದ್ರು. ಅವರ ಹೆಸರು ಪ್ರೀತಮ್ ಸಿಂಗ್ ಅಂತ ಇತ್ತು. ಅವ್ರಿಗೆ ಪ್ರೀತಮ್ ಇಸ್ ಬಚ್ಚೆಗೋ ಮೇರ ಪಾಸ್ ಬೇಜಾನ, ಅಂದ್ರೆ ಈ ಹುಡುಗನ ನನ್ನ ಹತ್ರ ಕಳಿಸ್ಬಿಡು, ನಾನು ಹೋದ ಕೂಡಲೇ ಆರ್ಡರ್ ಮಾಡ್ತೇನೆ ಅಂತ. ಸೊ ಅವರು, ನನಗೂ ಆಶ್ಚರ್ಯ ಆಯಿತು, ಖುಷಿನೂ ಆಯಿತು. ಅವರು DIG ಹೆಡ್ ಕ್ವಾರ್ಟರ್ ಬಂದಿದ್ದು ಅಹಮದಾಬಾದಿಂದ. ಅಲ್ಲಿ ನನಗೆ ಅವ್ರು ಹೋದ ಕೂಡಲೇ ಅಲ್ಲಿಂದ ಪೋಸ್ಟಿಂಗ್ ಆರ್ಡರ್ ಬಂತು. ನಾನು DIG ಅಹಮದಾಬಾದಿಗೆ ಹೋಗ್ಬಿಟ್ಟೆ ಸರ್. 2 ವರ್ಷ ಸರ್ವಿಸ್ ಅಲ್ಲಿ ಮಾಡಿ ಅಲ್ಲಿಂದ ನಮ್ದು ಪೋಸ್ಟಿಂಗು ರೀಸಪ್ಲಿಂಗ್ ಆಗ್ತಾ ಇರ್ತಿತ್ತು. ಸೊ ನನ್ನ ಪೋಸ್ಟಿಂಗು ದಂತಿವಾಡ, ರಾಜಸ್ಥಾನ್ ಬಾರ್ಡ್ರಿಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಬೆಟಾಲಿಯನ್ ಅಲ್ಲಿ ನಾವು ಸರ್ವಿಸ್ ಮಾಡ್ತಾ ಇದ್ದಾಗೇನೆ ಸುಮಾರು 71 ವಾರ್ ಟೈಮಲ್ಲಿ ವಾರ್ ಡಿಕ್ಲೇರ್ ಆಯಿತು ಡಿಸೆಂಬರ್ಗೆ ಸರ್. ಡಿಸೆಂಬರ್ 3ಕ್ಕೆ ವಾರ್ ಡಿಕ್ಲೇರ್ ಆಗಿದ್ದು 1971. ಆ ಚಾಡ್ಬೆಟ್ ಅಂತ ದಂತಿವಾಡದ ಕೈ ಕೆಳಗೆ ಬರುವಂತ ಒಂದು ಪೋಸ್ಟ್ ಚಾಡ್ಬೆಟ್ ಮತ್ತೆ ನಾಡಬೆಟ್ ಅಂತ. ಈ ನಾಡಬೆಟ್ಟಲ್ಲಿ ನಾನಿದ್ದೆ. ನಾಡಬೆಟ್ಟಿಂದ ನಾವು ಆರ್ಮಿಯ ಜೊತೆ ಸೇರಿ 5ನೇ ಡಿಸೆಂಬರ್ 5ಕ್ಕೆ ಪಾಕಿಸ್ತಾನ ಬಾರ್ಡರ್ಗೆ ಮೂವ್ ಆದೆವು ಸರ್. ಪಾಕಿಸ್ತಾನಕ್ಕೆ ಮೂವ್ ಆಗಿ ರಾತ್ರಿ 9-10 ಗಂಟೆಗೆ ನಾವು ಮೂವ್ ಆಗಿ ಮುಂಜಾನೆ 2-2:30 ಗಂಟೆಗೆಲ್ಲ ಪಾಕಿಸ್ತಾನ ಇದು ಹನುಮಂತ್ ಕಲಾಯಿ ಅಂತ ಒಂದು ಪೋಸ್ಟ್ ಇತ್ತು. ಹನುಮಂತ್ ಕಲಾಯಿ ಪೋಸ್ಟಿಗೆ ನಾವು ಎಂಟ್ರಿ ಆಗಿ ಅಲ್ಲಿ ಯಾವುದು ನಮಗೇನು ಅಡಚಣೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಅಲ್ಲಿ ಯಾರು ಇತ್ತಿಲ್ಲ ಪಾಕಿಸ್ತಾನ ಟ್ರೂಪ್ಸ್ಗಳೆಲ್ಲ. ಅಲ್ಲಿಂದ ಅವರು ಎಲ್ಲ ಪ್ಯಾಕಪ್ ಆಗಿದ್ರು, ವಾಪಸ್ ಹೋಗಿದ್ರು. ಸೊ ನಮಗೆ ಅಲ್ಲಿ ಏನು ತೊಂದರೆ ಆಗಿಲ್ಲ. ಸೊ ಅಲ್ಲಿ ಕ್ಯಾಂಪ್ ಮಾಡಿ ಆ ರಾತ್ರಿ ಅಲ್ಲಿ ಕಳೆದು ಮಾರನೇ ದಿವಸದಿಂದ ನಮ್ಮ ಟ್ರೂಪ್ಸ್ಗಳೆಲ್ಲ, ಕಂಪನಿಗಳೆಲ್ಲ, ನಾನು ಸಿಗ್ನಲ್ ಇದ್ದ ಕಾರಣ ನಮಗೆ ಅಷ್ಟೇನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತಿಲ್ಲ ಟ್ರೂಪ್ ಜೊತೆ ಹೋಗ್ಲಿಕ್ಕೆ. ನಮ್ಮ ಟ್ರೂಪ್ಸ್ಗಳೆಲ್ಲ ಮುಂದೆ ಹೋಗ್ತಾ ಇದ್ದಾಗೆ ನಾನು ಹಿಂದೆ ಇದ್ದೆ. ಒಂದು ದಿವಸ ಅಲ್ಲಿ ಇದ್ದು ನೆಕ್ಸ್ಟ್ ಡೇ ನಾನು ಸಹ ಮೂವ್ ಆಗಬೇಕಾಯ್ತು. ನಾನು ಮೂವ್ ಆದಾಗ ನೆಕ್ಸ್ಟ್ ಹೋಗಿದ್ದು ನಗರ್ ಪಾರ್ಕರ್ ಪೋಸ್ಟಿಗೆ. ನಗರ್ ಪಾರ್ಕರಲ್ಲಿ ನಮ್ಮ ಟ್ರೂಪ್ಸ್ಗಳೆಲ್ಲ ಆ ನೈಟ್ ಅಲ್ಲೇ ಇದ್ದು ಅಲ್ಲಿಂದ ಬೇರೆ ಪೋಸ್ಟ್ಗಳನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆರ್ಮಿಯ ಜೊತೆ ಸೇರಿ ವಿರಾವ ಅಂತೇಳಿ ಒಂದು ಪೋಸ್ಟ್ ಇತ್ತು. ಆ ವಿರಾವ ಪೋಸ್ಟಿಗೆ ಅವರೆಲ್ಲ ಮೂವ್ ಆಗಿದ್ರು. ನಾನು ನಗರ್ ಪಾರ್ಕರಲ್ಲೇ ಇದ್ದೆ. ಅವತ್ತೊಂದು ರಾತ್ರಿ ನಾನು ಸಹ ಅಲ್ಲಿ ವಿರಾವಕ್ಕೆ ಹೋಗ್ಬೇಕಾಯ್ತು. ವೈರ್ಲೆಸ್ ಸೆಟ್ಟು ಮತ್ತೆ ಡಾಕ್ಯುಮೆಂಟ್ ತಗೊಂಡು ಒಂದು ಜೀಪಲ್ಲಿ ನಾನು ಹೋದೆ ಸರ್. ಹೋದ ಕೂಡಲೇ ನಾನು ಒಂದು ನೈಟ್ ಕಂಪ್ಲೀಟ್ ಪಾಕಿಸ್ತಾನದ ಕಾಡೊಳಗೆ ಒಬ್ಬನೇ ಮಲಗಿದೆ. ಯಾಕಂತ ಹೇಳಿದ್ರೆ ಜೀಪಲ್ಲಿ ಬಿಟ್ಟು ಡ್ರೈವರ್ ಬೇರೆ ಕಡೆ ಹೋಗ್ಬಿಟ್ಟ. ಸೊ ನಾನು ಒಬ್ಬ ಎಲ್ಲಿ ಹೋಗೋ ಥರ ಇತ್ತಿಲ್ಲ. ಯಾಕಂತೇಳಿ ನನ್ನ ಹತ್ರ ವೈರ್ಲೆಸ್ ಡೆಟ್ ಇತ್ತು ಮತ್ತೆ ಡಾಕ್ಯುಮೆಂಟ್ ಇತ್ತು. ಈ ಡಾಕ್ಯುಮೆಂಟನ್ನು ಬಿಟ್ಟು ವೈರ್ಲೆಸ್ ಡೆಟ್ ಬಿಟ್ಟು ಎಲ್ಲಿಗೆ ಹೋಗೋ ಥರ ಇತ್ತಿಲ್ಲ. ನಾನು ಅಲ್ಲೇ ರಾತ್ರಿ ಇಡೀ ಆ ಚಳಿಯಲ್ಲಿ, ಹೈಟಿಂಗ್ ಕೋಲ್ಡ್, ತುಂಬಾ ಚಳಿ ಇತ್ತು. ಬ್ಲಾಂಕೆಟ್ ಇತ್ತೆಲ್ಲ ಏನಿಲ್ಲ, ಟವಲ್ ಇತ್ತು, ಒಂದು ಗರಿ ಇತ್ತು. ಸೊ ಆ ನೈಟ್ ಮಾತ್ರ ಒಂದು ಮರೀಲಿಕ್ಕೆ ಆಗದಂತ ಒಂದು ನೈಟ್ ಒಬ್ಬನೇ ಪಾಕಿಸ್ತಾನದ ಕಾಡೊಳಗೆ ಮಲಗಿ. ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಫ್ರೆಂಡ್ಸ್ಗಳಿದ್ದ ಕಡೆ ಅವ್ರು ಎಲ್ಲಿದ್ದೀರಿ ಅಂತ ಕೇಳುವಾಗ ಇಲ್ಲೇ ಸ್ವಲ್ಪ ದೂರದಲ್ಲಿದ್ದೆ, ಇಲ್ಲಿಗೆ ಬಾ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಅಲ್ಲಿ ಸುಮಾರು ಅವ್ರ ಜೊತೆಲ್ಲ ಮಾತಾಡಿ ಸ್ವಲ್ಪ ಖುಷಿ ಆಯಿತು. ಮತ್ತೆ 8ನೇ ತಾರೀಕೇನೋ ನಾನು ಕಾಲಿಂದ ಗಂಬೂಟ್ ಬಿಚ್ಚುವಾಗ ಕಾಲೊಳಗಿನ, ಅದು ಗಂಬೂಟ್ ಅಂತ ಹೇಳಿದ್ರೆ ಹಂಟರ್ ಬೂಟ್ ಇತ್ತು, ಕಾಲೊಳಗಿಂದ ಒಂದು ಲೇಯರ್ ಚರ್ಮ ಎಲ್ಲ ಈಗ ಕೊಳೆತೋಗಿತ್ತು, ಹೊಸ ಚರ್ಮ ಬಂದಿತ್ತು. ಆ ಥರ ಪರಿಸ್ಥಿತಿಯಲ್ಲಿ ನಾವು ಡ್ಯೂಟಿ ಮಾಡಿದ್ದು. ಈ ಥರ ಎಲ್ಲ ವಿರಾವದಲ್ಲಿ ನಾವಿದ್ದೆವು ಸರ್.
ಇರಾವಾದಲ್ಲಿ ಒಂದು ವಾರ ಇದ್ದಿರ್ಬೋದು. ಅಷ್ಟೊತ್ತಿಗೆ 16 ಡಿಸೆಂಬರ್ ಬಂತು. 16 ಡಿಸೆಂಬರ್ಗೆ ಅದೇನೋ ಸೀಸ್ ಫೈರ್ ಅಂತ ಆಯಿತು. ಸೀಸ್ ಫೈರ್ ಆದ್ಮೇಲೆ ಗುಂಡಿನ ಚಕಮಕಿ ಏನು ಇಕ್ಕಿಲ್ಲ. ಅಲ್ಲಿ ಸ್ವಲ್ಪ ದಿವಸ ಇದ್ದೇವೆ. ನಂತರ ನಮ್ದು ಪ್ಲೇಸ್ಮೆಂಟ್ ಆಗ್ತಾ ಇರ್ತಿತ್ತು. ಅಲ್ಲಿಂದ ನಾನು ರತನಿಯಾರಿ ಅಂತ ಅಲ್ಲಿಗೆ ಹೋಗಿದೆ, ಪಿಲ್ಲು ಅಂತ ಪೋಸ್ಟಿಗೆ ಹೋಗಿದೆ, ವಾಲಿಗಬೇರಿ ಅಂತ ಪೋಸ್ಟಿಗೆ ಹೋಗಿದೆ. ಇದೆಲ್ಲ ಪಾಕಿಸ್ತಾನದ ಪೋಸ್ಟ್ಗಳು. ಅಲ್ಲೆಲ್ಲ ನಾನು ಸರ್ವಿಸ್ ಮಾಡಿದ್ದೇನೆ ಸರ್. ಕಂಪ್ಲೀಟ್ 8 ತಿಂಗಳು. ಡಿಸೆಂಬರ್ 5ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಮಧ್ಯದಲ್ಲಿ ಏನು ನೆಕ್ಸ್ಟ್ ಇಯರ್ 72 ಸೆಪ್ಟೆಂಬರ್ ವರೆಗೆ ನಾನು ಪಾಕಿಸ್ತಾನದಲ್ಲೇ ಇದ್ದೆ ಸರ್. 8 ತಿಂಗಳು ಸರ್. ರಜೆಯಲ್ಲಿ ಬರಲಿಲ್ಲ, ರಜೆಯಲ್ಲಿ ಬರ್ಲಿಕ್ಕೆ ಆಗಲಿಲ್ಲ. ಮತ್ತೆ ಅಲ್ಲೇ ಚರಂಡಿಯಲ್ಲಿ ಅಂದ್ರೆ ಟ್ರೆಂಚಸ್ ತಕೊಂಡೇ ನಾವು ಮಲಗೋದು. ಆ ಟ್ರೆಂಚಸ್ ಒಳಗೇನೆ ನಾವು ಒಂದು 8 ತಿಂಗಳು ಕಳೆದೇವೆ. ಅದೊಂದು ಮಾತ್ರ ಮರೀಲಿಕ್ಕೆ ಆಗದಂತ ಒಂದು ವಿಷಯ. ಇದಿಷ್ಟು ಈ 71 ವಾರ. ಅಲ್ಲಿಂದ ಸಿಮ್ಲಾ ಅಗ್ರಿಮೆಂಟ್ ಆಗೋ ತನಕ ಎಲ್ಲಾ ಟ್ರೂಪ್ಸ್ ಅಲ್ಲೇ ಇದ್ದೆವು. ಸಿಮ್ಲಾ ಅಗ್ರಿಮೆಂಟ್ ಆದಾಗ ಅದೇನು ನಾವು ಹಿಡಿದ ಜಾಗನೆಲ್ಲ ಖಾಲಿ ಮಾಡಿ ಅವರಿಗೆ ಬಿಟ್ಟು ಕೊಡ್ಬೇಕಂತ ಆಯ್ತು ಪಾಕಿಸ್ತಾನಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಕ್ಯಾಪ್ಚರ್ ಮಾಡಿದ ಪೋಸ್ಟ್ಗಳನ್ನು ಬಿಟ್ಟು ಅಲ್ಲಿಂದ ವಾಪಸ್ ನಾವು ಬಂದೆವು ಸರ್. ಅಲ್ಲಿಂದ ಸ್ವಲ್ಪ ಸಮಯ ನಂತರ ಒಂದು ಸೈಪರ್ ಅಂತ ಹೇಳಿಕೊಂಡು ಟ್ರೇಡ್ ಉಂಟು ಆರ್ಮಿಯಲ್ಲಿ, BSF ಅಲ್ಲಿ ಎಲ್ಲ. ಬಹಳ ಒಂದು ಸೀಕ್ರೆಟ್ ಟ್ರೇಡ್ ಅದು. ಟಾಪ್ ಮೋಸ್ಟ್ ಮತ್ತದು ನಮ್ಮ ಡಾಕ್ಯುಮೆಂಟ್ ಡೀಲ್ ಮಾಡೋದು, ಸೀಕ್ರೆಟ್ ಮೇಂಟೈನ್ ಮಾಡೋದು. ಅದು ಸೈಪರ್ ಅಂತ ಹೇಳಿದ್ರೆ ರಿಯಲಿ ಅದರ ಅರ್ಥ ಅನ್ಇಂಟೆಲಿಜಿಬಲ್ ಲ್ಯಾಂಗ್ವೇಜ್ ಅನ್ನು ಇಂಟೆಲಿಜಿಬಲ್ ಲ್ಯಾಂಗ್ವೇಜ್ ಆಗಿ ಮತ್ತೆ ಅಂಡ್ ವೈಸ್ ವರ್ಸ ಇಂಟೆಲಿಜಿಬಲ್ ಲ್ಯಾಂಗ್ವೇಜ್ ಅನ್ನು ಅನ್ಇಂಟೆಲಿಜಿಬಲ್ ಲ್ಯಾಂಗ್ವೇಜ್ ಆಗಿ ಪರಿವರ್ತಿಸುವುದು ಮತ್ತೆ ವೈರ್ಲೆಸ್ ಅಲ್ಲಿ ಟ್ರಾನ್ಸ್ಮಿಟ್ ಮಾಡೋದು. ಸೊ ಈ ಎನಿಮಿಸ್ ಅದನ್ನ ಇಂಟ್ರೆಸ್ಟ್ ಮಾಡಿದ್ರೆ ಅವರಿಗೆ ಅದರ ಮೀನಿಂಗ್ಸ್ ಗೊತ್ತಾಗಬಾರ್ದು ಅನ್ನೋ ತರ. ಹಾಗಾದ್ರೆ ಇಂಥವೆಲ್ಲ ಏನಾದ್ರು ಅವರ ಪೋಸ್ಟಿನ ಬಗ್ಗೆ ಅವರು ಎಲ್ಲೆಲ್ಲ ಇದ್ದಾರೆ ಅಂತ ಇಂಥ ಒಂದು ಟ್ರೇಡ್ ಅದು ಬಹಳ ಒಂದು ಸೀಕ್ರೆಟ್ ಟ್ರೇಡ್, ಒಳ್ಳೆ ಟ್ರೇಡ್ ಆಗಿತ್ತು. ಸೊ ಅದಕ್ಕೆ ನಾನು ಸೆಲೆಕ್ಟ್ ಆದೆ. ಮತ್ತೆ ಹೋಗಿ ಡೆಲ್ಲಿಯಲ್ಲಿ ಕೋರ್ಸ್ ಎಲ್ಲ ಮಾಡಿ ಸುಮಾರು ಅದರಲ್ಲಿ ನಾನು ಲೈಫ್ ಸರ್ವಿಸ್ ಮಾಡಿದೆ ಸರ್. ನಂತರ ಈ ಡ್ಯೂರೇಷನ್ ಅಲ್ಲಿ DIG ಅಹಮದಾಬಾದ್, DIG ಬಿಕನೇರ್, DIG ಜೋಧ್ಪುರ್, IG ಶ್ರೀನಗರ್, IG ಕಲ್ಕತ್ತಾ ಇಂಥ ಆಫೀಸ್ಗಳಲ್ಲೆಲ್ಲ ನಾನು ಸುಮಾರು ತಿಂಗಳುಗಟ್ಟಲೆ ಸರ್ವಿಸ್ ಮಾಡಿದ್ದೇನೆ. ಅದಲ್ಲದೆ ಬೆಟಾಲಿಯನ್ಸ್ಗಳಲ್ಲಿ ಸುಮಾರು ಬೆಟಾಲಿಯನ್ಸ್ ಆಲ್ಮೋಸ್ಟ್ ಶಿಲ್ಲಾಂಗ್ ಅಲ್ಲಿ IG ಶಿಲ್ಲಾಂಗ್, DIG ಶಿಲ್ಲಾಂಗ್ ಎಲ್ಲೆಲ್ಲ ಕೆಲಸ ಮಾಡಿದ್ದೇನೆ. ಎಲ್ಲಿ ಕೆಲಸ ಮಾಡಿದ್ರು ಸಹ ನಾನು ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡೋ ಮನುಷ್ಯ. ಒಳ್ಳೆ ಹೆಸರು ಇತ್ತು ನನಗೆ. ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಒಂದು 7 ವರ್ಷ ಸರ್ವಿಸ್ ಮಾಡಿದೆ, 6-7 ವರ್ಷ. ಅಲ್ಲಿ ಒಳ್ಳೆ ಸ್ಟ್ರಿಕ್ಟ್ ಆಗಿ ನಾನು ನನ್ನ ಮಟ್ಟಿಗೆ ಒಳ್ಳೆ ಒಂದು ಹೆಸರು ತಗೊಂಡಿದ್ದೆ. ಈಸ್ ಅನ್ ಆಸೆಟ್ ಟು ದ ಫೋರ್ಸ್ ಅಂತ ಹೇಳ್ಕೊಂಡು ನನಗೆ ಎಲ್ಲಿ ಹೋದ್ರು ಒಂದು ಸರ್ಟಿಫಿಕೇಟ್ ತರ ಅವರು ಬರೆದಿರ್ತಿದ್ರು. ಮತ್ತೆ ಎಕ್ಸಾಂಪಲ್ಲರಿ ಅಂತ ಹೇಳ್ಕೊಂಡು ಸಹ ನನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಅವರು ಮೆನ್ಷನ್ ಮಾಡಿ ನನಗೆ ರಿಟೈರ್ಮೆಂಟ್ ಆಗುವಾಗ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು. ಒಳ್ಳೆ ತರದಲ್ಲಿ ನಾನು ಸರ್ವಿಸ್ ಮಾಡಿಕೊಂಡು ಅಲ್ಲಿಂದ ಬಂದೆ ಸರ್. ಈ ತರ ನನ್ನ ಇದರ ಮಧ್ಯೆ ನಾನು ರಾಯಸಿಂಗ್ ನಗರ್, ಕೃಷ್ಣನಗರ್, ಫಿರೋಜ್ಪುರ್, ಬಾಡ್ಮೀರ್, ದಂತಿವಾಡ, ಶಿಲ್ಲಾಂಗ್, ಗುವಾಹಟಿ ಇಂಥ ಸ್ಥಳಗಳೆಲ್ಲ ನಾನು ಕೆಲಸ ಮಾಡಿ ಸುತ್ತಾಡಿದ್ದೇನೆ ಸರ್. ಪಂಜಾಬ್ ಅಲ್ಲಿ, ಜಲಂಧರ್ ಅಲ್ಲಿ ಇದ್ದೆ, ಅಮೃತ್ಸರ್ನಲ್ಲಿ ಇದ್ದೆ. ಇಂಥ ಸ್ಥಳದೆಲ್ಲ ನಾನು ಸುತ್ತಾಡಿದೆಲ್ಲ ಇಂಥ ಡ್ಯೂಟಿ ಮಾಡಿದ್ದೇನೆ. ಆಲ್ಮೋಸ್ಟ್ ಎವ್ರಿ ಕಾರ್ನರ್ ಆಫ್ ದ ಇಂಡಿಯನ್ ಟೆರಿಟರೀಸ್. ನಾಗಾಲ್ಯಾಂಡಿಗೆ ಹೋಗಿದೆ ನಾನು, ನೋಡಿ ತಿರುಗಾಡಿಕೊಂಡು ಬಂದೇನೆ. ಸುಮಾರು 25 ವರ್ಷ ಸರ್ವಿಸ್, 25 ವರ್ಷ 10 ತಿಂಗಳು 6 ತಿಂಗಳು 10 ದಿವಸ ಇದಿಷ್ಟು ಸರ್ವಿಸ್ ಮಾಡಿ ಮತ್ತೆ ಅಗೇನ್ ಸ್ವಲ್ಪ ಹೋಮ್ ಸಿಕ್ ಆಯ್ತು. ಟ್ರೇಡು ಅದೇ ತರ ಇತ್ತು. ಒಂದಿಷ್ಟು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದರಲ್ಲಿ ಎಂಥದ್ದು ಆಗಲಿಕ್ಕೆ ಚಾನ್ಸ್ ಉಂಟು. ಅದರ ಸ್ವಲ್ಪ ಹೆದರಿಕೆ ಇತ್ತು, ಕಂಟಿನ್ಯೂಸ್ ಮೇಂಟೈನ್ ಮಾಡಲಿ ಆಗ್ತದೋ ಇಲ್ಲೋ ಅಂತ. ಇಂಥದ್ದೆಲ್ಲ ಯೋಚನೆ ಮಾಡಿಕೊಂಡು ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಮಿಸ್ಸಸ್ ಒಬ್ಬಳೆ ಇದ್ದಿದ್ದು, ಸಣ್ಣ ಮಕ್ಕಳು. ನಾನು ವಾಲಂಟಿಯರ್ ರಿಟೈರ್ಮೆಂಟ್ಗೆ ಬರೆದು ಕೊಟ್ಟೆ ಸರ್. ಆ ಥರ ನಾನು 25 ವರ್ಷ ಸರ್ವಿಸ್ ಮಾಡಿ. ನೀವು ಸಾಮಾನ್ಯ ಸೈನಿಕನಾಗಿ BSF ಸೇರಿ ಯಾವ ಹುದ್ದೆಯಿಂದ ವಾಪಸ್ ಬಂದ್ರಿ? ನಾನು ಬರುವಾಗ ಸರ್ ಸಬ್ ಇನ್ಸ್ಪೆಕ್ಟರ್ ಆಗಿ ವಾಪಸ್ ಬಂದೆ. ನಾನು ವೈರ್ಲೆಸ್ ಆಪರೇಟರ್ ಇದ್ದಾಗ ಡೈರೆಕ್ಟ್ ನಮಗೆ ನಾಯಕ್ ಆಪರೇಟರ್ಸ್ ಅಂತ ಹೇಳಿಕೊಂಡು ಕೋರ್ಸ್ ಮುಗಿದ ಕೂಡಲೇ ನಮಗೆ ಪ್ರಮೋಷನ್ ಕೊಟ್ಟು ನಾಯಕ್ ಆಪರೇಟರ್ಸ್ ಅಂತ ಹೇಳಿಕೊಂಡು ಅಲ್ಲಿಂದ ನೆಕ್ಸ್ಟ್ ಹೌಲ್ದಾರ್ ಮುಗಿದ ಮೇಲೆ ನಮ್ಮ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಒಂದು ರ್ಯಾಂಕ್. ಇದು 3 ಹುದ್ದೆಯಲ್ಲಿ ಹಾಕಿ 4ನೇ ಹುದ್ದೆ ನಮಗೆ ಸಬ್ ಇನ್ಸ್ಪೆಕ್ಟರ್ ಅಂತ ಕೊಟ್ಟರು. ಈ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಒಂದು 5-6 ವರ್ಷ ಸರ್ವಿಸ್ ಮಾಡಿ ರಿಟೈರ್ಮೆಂಟ್ ತಗೊಂಡು ಕೊಡಗಿ ಬಂದಿದ್ದೇನೆ. ನನ್ನ ಏಜು ಸುಮಾರು 78 ಇಯರ್ಸ್ ರನ್ನಿಂಗ್. ಖುಷಿ ಆಗ್ತದೆ ನಿಮ್ ಜೊತೆ ಈ ತರ ಮಾತಾಡಲಿಕ್ಕೆ. 78 ಅಲ್ಲಿ ನಾನು ಸ್ಮಾರ್ಟ್ ಆಗಿದ್ದೇನೆ, ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇದ್ದೇನೆ ಬಾಡಿಗೆ ನಾನು. ನೀವು ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು? ಮನೆಯವರ ಸಹಕಾರ ಅಂದ್ರೆ ಮನೆ ಪರಿಸ್ಥಿತಿ ಚೆನ್ನಾಗಿತ್ತಿಲ್ಲ ಸರ್. ಆ ಟೈಮಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳಿದ್ದು, ಆಗಿನ ಕಾಲಾವಸ್ಥೆನೇ ಆ ಥರ ಇತ್ತು. ಎಲ್ಲ ಮನೆಯಲ್ಲಿ ಪ್ರಾಬ್ಲಮ್ಸ್ಗಳೇ. ಆದ್ರೆ ನನ್ನ ಮನೆ ಸ್ಪೆಷಲ್ ಆಗಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಅದರಿಂದಾಗಿ ಎಜುಕೇಶನ್ ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು. ಮತ್ತೆ ಇನ್ನು ಹೋಗ್ಬೇಕಾದ್ರೆ ಕೈಕಾಡಿಂದ ಮಡಿಕೇರಿಗೆ ಆ
ಕಾಲದಲ್ಲಿ ಬಸ್ ಸರ್ವಿಸ್ ಇತ್ತಿಲ್ಲ, ಕಾಲೇಜುಗಳು ಇತ್ತಿಲ್ಲ, ಬೇರೆ ನಾಪಕಲ್ಲಿ ಪಾರಾಯಣಲ್ಲಿ ಎಲ್ಲ ಮಡಿಕೇರಿಗೆ ಹೋಗ್ಬೇಕಿತ್ತು. ಸೊ ಇದೊಂದು ಸ್ವಲ್ಪ ಕಷ್ಟ ತರನೇ ಆಯ್ತು ನನಗೆ. ಸೊ ನಾನು ಹೇಳಿದೆ ಸರಿ, ಅಷ್ಟೊತ್ತಿಗೆ ಒಂದು ರಿಕ್ರೂಟ್ಮೆಂಟ್ ಬಂತು, ಹೋಗಿ ನಿಂತುಕೊಂಡೆ, ಸೆಲೆಕ್ಟ್ ಆಯ್ತು. ಪುಣ್ಯಕ್ಕೆ ಅದೇ ದಾರಿಯೇ ಹಿಡಿದ್ಬಿಟ್ಟೆ ಅಷ್ಟೇ. ಈ ಮಧ್ಯೆ ಒಂದು ಕುತೂಹಲದ ಪ್ರಶ್ನೆ, ನೀವು BSF ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ನಿಮ್ಮ ವೇತನ ಎಷ್ಟಿತ್ತು? ವೇತನ 90 ರೂಪೀಸ್ ಇತ್ತು ಸರ್ ನನಗೆ ಮೊದಲು ಸ್ಟಾರ್ಟಿಂಗ್ ಅಲ್ಲಿ. 90 ರೂಪೀಸ್, 120 ರೂಪೀಸ್, 130 ರೂಪೀಸ್. ಮತ್ತೆ ಇನ್ಕ್ರಿಮೆಂಟ್ ಒಂದು ಹಾಸ್ಯಾಸ್ಪದ ಇನ್ಕ್ರಿಮೆಂಟ್, ವರ್ಷ ಇಡೀ ಸರ್ವಿಸ್ ಮಾಡಿದ್ರೆ 2 ರೂಪೀಸ್ ಇನ್ಕ್ರಿಮೆಂಟ್ ಬರ್ತಿತ್ತು. 90 ರೂಪಾಯಿಂದ 120 ಆಯ್ತು, 200 ಆಯ್ತು, 250 ಆಯ್ತು, 300 ಆಯ್ತು. ಲಾಸ್ಟ್ ರಿಟೈರ್ಡ್ ಆಗುವಾಗ, ನಾನು ಆಸ್ ಎ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡ್ ಆಗುವಾಗ ನನಗೆ ಮ್ಯಾಕ್ಸಿಮಮ್ ಸ್ಯಾಲ್ರಿ 3,500 ರೂಪಾಯಿ ಇತ್ತು. 1993ನೇ ಇಸ್ವಿಯಲ್ಲಿ. 1993 ಜನವರಿ 1ಗೆ ನಾನು ರಿಟೈರ್ಮೆಂಟ್ ತಗೊಂಡಿದ್ದು. ಆವಾಗ ನಮ್ಮ ಸಂಬಳ 3,500 ರೂಪಾಯಿ ಕೆಲಸ ಇತ್ತು ಸರ್. ಇನ್ನು ನೀವು ಸೇನೆಗೆ ಸೇರಿದಂತ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಸಾವು ನೋವುಗಳನ್ನ ನೀವು ಕಣ್ಣಿಂದ ನೋಡಿದ್ರಿ. ಇಂಥ ಸಂದರ್ಭದಲ್ಲಿ ನಿಮಗೆ ಯಾವತ್ತಾದ್ರೂ ಈ ಕೆಲಸ ನನಗೆ ಬೇಡ, ನಾನು ವಾಪಸ್ಸು ಹೋಗ್ಬಿಡುವ ಅಂತ ಅನ್ಸಿದ್ ಯಾವತ್ತಾದ್ರೂ ಇದೆಯಾ? ಎಸ್ ಸರ್, ಅನಿಸಿದೆ. ಯಾವಾಗ ಅಂತ ಹೇಳಿದ್ರೆ, ಶ್ರೀನಗರದಲ್ಲಿ ಸರ್ವಿಸ್ ಮಾಡಿದೆ. ಶ್ರೀನಗರದಿಂದ ಕಂಗ್ದಾರ್ ಮತ್ತೆ ಜಬ್ರಾ ಅಂತ ಒಂದು 2 ಪೋಸ್ಟ್ಗಳು ಬೆಟಾಲಿಯನ್ ಹೆಡ್ ಕ್ವಾರ್ಟರ್ ಇತ್ತು. ಜಬ್ರಾ ಅಂಡ್ ಕಂಗ್ದಾರ್ ಅಂತ ಹೇಳಿದ್ರೆ, ಕಂಗ್ದಾರ್ ಮತ್ತು ಜಬ್ರಾ ತುಂಬಾ ಹೈ ಆಲ್ಟಿಟ್ಯೂಡ್ ಪ್ಲೇಸ್. ಒಂದು ದಿವಸ ನಾನು ಪಂಚಗಾಂವ್ ಅಂತ ಹೇಳಿ ಒಂದು ಪ್ಲೇಸ್ ಇತ್ತು, ಪಂಚಗಾಂವಿಂದ ಕಂಗ್ದಾರಿಗೆ ಹೋಗ್ತಾ ಇದ್ದೆ. ಕಂಗ್ದಾರಿಗೆ ಹೋಗ್ಬೇಕಿದ್ರೆ ಒಂದು ನಮ್ಮ BSF ಇಂದು ಲಾರಿ, ಆ ಟ್ರಕ್ಕಲ್ಲಿ ಟೆಂಟುಗಳು, ಒಂದು ಸುಮಾರು ಟೆಂಟುಗಳನ್ನ ಲೋಡ್ ಮಾಡಿ 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 ತುಂಬಾ ಹೈಟಿಗೆ ಹೋಗಿತ್ತು ಟ್ರಕ್ ಅಲ್ಲಿ. ಟೆಂಟಿನ ಮೇಲ್ಭಾಗದಲ್ಲಿ ನಾವು ಒಂದು 2-3 JCBಗಳಿದ್ದೆವು, ಮತ್ತೆ ಅದರ್ ರ್ಯಾಂಕ್ಸ್ ಒಂದು 2-3 ಜನ ಇದ್ರು. ಅಲ್ಲ ಟ್ರಕ್ಕಿನ ಮೇಲೆ ಕೂತಿದ್ದು. ಸ್ನೋಫಾಲ್, ಹೆವಿ ಸ್ನೋಫಾಲ್ ಆಗ್ತಾ ಇತ್ತು. ಸ್ನೋಫಾಲ್ ಆಗ್ತಾ ಇದ್ದಾಗೆ ಅದನ್ನ ಕಟ್ ಮಾಡ್ಲಿಕ್ಕೆ ಟ್ರಕ್ಕಿಗೆ ಚೈನ್ ಕಟ್ತಾರೆ. ಟ್ರಕ್ಕಿನ ವೀಲಿಗೆ ಚೈನ್ ಕಟ್ಟಿಬಿಟ್ಟು ಗಾಡಿ ಮೂವ್ ಆಗೋದು. ಹೋಗ್ತಾ ಹೋಗ್ತಾ ಗಾಡಿ ತುಂಬಾ ಜೋಲ್ಟ್ ಆಗ್ತಾ ಇತ್ತು. ಹೆದರಿಕೆ ಆಗ್ತಿತ್ತು ತುಂಬಾ. ಲೆಫ್ಟ್ ಸೈಡ್ ರೈಟ್ ಸೈಡ್ ನೋಡಿದ್ರೆ ತುಂಬಾ ಡೀಪ್ ಆಗಿ 500 ಅಡಿ ಇಂಥ ಹೊಂಡಗಳೇ ಕಾಣೋದು. ಟ್ರಕ್ ಒಂಥರ ವಾಲ್ ಜೋಲ್ಟ್ ಆಗ್ತಿತ್ತು. ಜೋಲ್ಟ್ ಆಗುವಾಗ ನಾನು ಯೋಚನೆ ಮಾಡಿದೆ, ಇವತ್ತು ನಾವು ಮನೆಗೆ ತಲುಪೋದಿಲ್ಲ, ಎಲ್ಲರೂ ಬೀಳ್ತೇವೆ ಅಂತ. ಹಾಗೆ ಏನೋ ಒಂಥರ ಚಿಂತೆಲೇ ಕೂತಿದ್ದೆ. ಹೋಮ್ ಸಿಕ್ ಬೇರೆ, ಹೆಂಡತಿ ಮಕ್ಕಳು ಅದು ಇದು ಅಂತ ಯೋಚನೆ ಬೇರೆ. ಸೊ ಹೋಮ್ ಸಿಕ್ ಅಲ್ಲೇ ನಾನು ಕೂತಿದ್ದೆ. ಬೇಜಾರನ್ನು ಆಗ್ತಾ ಇತ್ತು. ಸೈಡಲ್ಲಿ ಕೂತ್ಕೊಂಡಿದ್ವಿ. ಏನು ಗಾಡಿ ಬಿತ್ತಂತಂದ್ರೆ ನಾನು ಹಾರಿ ಬಿಡ್ತೇನೆ ಅಂತ. ಹೋಗ್ತಾ ಇದ್ದಾಗೇನೆ ಆ ಸಾಧನ ಪಾಸ್ ಅಂತ ಹೇಳ್ಕೊಂಡು ದೊಡ್ಡ ಒಂದು ತುಂಬಾ ಹೈ ಆಲ್ಟಿಟ್ಯೂಡ್ ಪ್ಲೇಸ್ ಅದು. ಸಾಧನ ಪಾಸ್ ಅಂತ ತುಂಬಾ ಫೇಮಸ್ ಪ್ಲೇಸ್ ಅದು. ಅಲ್ಲಿಗೆ ತಲುಪ್ತಾ ಇದ್ದಂಗೆನೆ ಯಾರೋ ಹೇಳ್ದಂಗೆ ಆಯ್ತು ನನಗೆ, ಗಾಡಿ ಗಯ ಅಂತ ಹೇಳ್ದಾಗೆ ನಾನೇನು ಮಾಡಿದ್ರು, ಜಂಪೇ ಮಾಡಿಬಿಟ್ಟೆ ಸರ್ ಕೆಳಗೆ. ಅಷ್ಟು ಹೈಟಿಂದ ಜಂಪ್ ಮಾಡಿಬಿಟ್ಟು, ಅದು ಏನೋ ಅದೃಷ್ಟವಶಾತ್ ನಾನು ಆ ಕಡೆ ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಿದ್ರೆ ಒಂದು 500 ಅಡಿ 1000 ಅಡಿ ಪ್ರಪಾತಕ್ಕೆ ಹೋಗ್ಬೇಕಿತ್ತು. ಅದು ಬಚಾವಾದೆ. ಇಲ್ಲದಿದ್ರೆ ಟ್ರಕ್ ಇಂದು ಟೈರ್ ನನ್ನ ಮೇಲೆ ಹರಿಯೋ ಚಾನ್ಸ್ ಇತ್ತು. ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಟರ್ನ್ ತಗೊಂಡೆ, ಅದರಿಂದ ನಾನು ಬಚಾವಾದೆ. ಇನ್ನು ಜಾಸ್ತಿ ಟರ್ನ್ ಆಗಿದ್ರೆ ಹೊಂಡದ ಕೆಳಗೆ ಹೋಗ್ಲಿಕ್ಕೆ, ಅಲ್ಲಿ ಹಿಡಿಯಲಿಕ್ಕೆ ಸಹ ಇಂಥ ಸಪೋರ್ಟ್ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಂದು ದಿವಸ ನನಗೆ ಬೇಜಾರಾಯ್ತು. ಸರ್ವಿಸ್ ಇದು ಕಷ್ಟ ಅಲ್ವಾ ಅಂತ ಬೇಜಾರಾಯ್ತು. ಆದ್ರೂ ಪರವಾಗಿಲ್ಲ, ಸರ್ವಿಸ್ ಮಾಡಲೇಬೇಕಿತ್ತು, ಮಾಡಿದೆವು. ನಂತರ ಇನ್ನೊಂದು ಪೋಸ್ಟ್ ಸರ್, ಜಬ್ರಾ ಅಂತ, ನಮ್ಗೆ ಬೆಟಾಲಿಯನ್ ಹೆಡ್ ಕ್ವಾರ್ಟರ್. ಜಬ್ರಾನು ಅಷ್ಟೇ ಡಿಫಿಕಲ್ಟ್ ಪ್ಲೇಸ್ ಅದು. ಅದು ಸ್ನೋಫಾಲ್ ಎಲ್ಲ ಅದು ಎಷ್ಟು -30 40 ಎಷ್ಟು ಇರ್ತದೋ ದೇವರಿಗೆ ಗೊತ್ತು. ಅಂತೂ 15-20 ಮೇಲೆ ಮೈನಸ್ ಟೆಂಪರೇಚರ್ ಎಲ್ಲ. ಅಲ್ಲಿ 1-2 ಪೋಸ್ಟ್ಗಳಿದ್ದು, ಪಟಿಯಾಲ ಮತ್ತೆ ಕ್ಯಾಮಲ್ ಹಂಪ್, ಪಟಿಯಾಲ ಪದಂ. ಇದು ಬಹಳ ಹೈಟ್ ಅಲ್ಲಿ. ಪಟಿಯಾಲ ಅಂತೂ ತುಂಬಾ ಹೈಟ್ ಇದೆ. ಯಾಕಂತಂದ್ರೆ ಕ್ಲೌಡ್ ಉಂಟಲ್ಲ, ಕ್ಲೌಡಿನ ಮೇಲೆ ನಮ್ಮ ಮಕ್ಕಳು ನಮಗೆ ಇನ್ಸ್ಪೆಕ್ಷನ್ಗೆಲ್ಲ ಹೋಗ್ಬೇಕಾಗ್ತಿತ್ತು. ಆ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಉಂಟಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಅದು ಹೋಗ್ಬೇಕಿದ್ರೆ ನಡ್ಕೊಂಡೇ ಹೋಗುದು. ಮೊಟ್ಟೆ ಹತ್ತಿ ಸುಮಾರು 16,000-15,000 ಅಬೌವ್ ಮೀನ್ಸ್ ಆಫ್ ಸೀ ಲೆವೆಲ್ ನಾವು ಹೋಗ್ತಿದ್ದೆವು. ಅಂತ ಟೈಮಲ್ಲೆಲ್ಲ ತುಂಬಾ ನ್ಯಾರೋ ರೋಡಲ್ಲಿ ಹೋಗುದು, ಇದೆಲ್ಲ ಯೋಚನೆ ಮಾಡುವಾಗ ನೌಕರಿ ಸರ್ವಿಸ್ ಬೇಡವಾ ಅನಿಸ್ತಿತ್ತು. ಈಗಲೂ ಕೂತ್ಕೊಂಡು ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿಗಳು ಸರ್. ಇನ್ನು ನೀವು ಸೇನೆಗೆ ಸೇರಿದ್ರಿಂದ ಆ ಕಾಲದಲ್ಲಿ ಆದಂತ ಉಪಯೋಗಗಳು ಏನೇನು? ಉಪಯೋಗಗಳು ತುಂಬಾ ಇದೆ ಸರ್. ಸೇನೆಗೆ ಸೇರಿದ್ರಿಂದ ನಾ ಇವತ್ತು ನನ್ನ ವಾಲಂಟಿಯರ್ ರಿಟೈರ್ಮೆಂಟ್ ತೆಗಿಬಾರ್ದಿತ್ತು. ಆದ್ರೆ ಯೋಚನೆ ಮಾಡಿದೆ, ತುಂಬಾ ವಯಸ್ಸಾದ್ಮೇಲೆ ನಾವು ವಾಪಸ್ ಬಂದ್ರೆ ಇಲ್ಲಿ ನಮ್ಗೆ ಕಾಫಿ ತೋಟ, ಬಿಸಿ ತೋಟ ಅದು ಇದು ಅಂತ ಹೇಳಿ ಅಷ್ಟೊಂದು ಜಾಸ್ತಿ ಇಕ್ಕಿಲ್ಲ. ನಮ್ಗೆ ಸ್ವಲ್ಪನೇ ಇದ್ದಿದ್ದು. ಅದ್ರಲ್ಲಿ ಏನಾದ್ರೂ ಮಾಡೋಣ ಅಂತ ಏನಿಲ್ಲ. ಇನ್ನು ವಯಸ್ಸಾದ್ಮೇಲೆ ಬಂದು ನಮ್ಗೆ ಇಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳೋ ಒಂದು ಮನೋಭಾವನೆಯಿಂದ
ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡೆ. ಆವಾಗ ನಾನು ಬಂದ ಮೇಲೆ ಸುಮಾರು ಅದೇ ಹಾಕೋತೂರಲ್ಲಿ ಕೈಕಾಡಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಜಾಗ ತೆಗೆದುಕೊಂಡು ಮಾಡಿಕೊಂಡು ಒಂದು 14 ಎಕರೆಷ್ಟು ಕಾಫಿ ತೋಟ ಮಾಡಿದೆ. ಸೊ ಈಗ ನಾನು ಆರಾಮಾಗಿ ನನ್ನ ಕಾಲ ಮೇಲೆ ಕಾಲು ನಿಂತಿದ್ದೇನೆ. ಬೈ ಚಾನ್ಸ್ ನಾನು ಇದೇ ಸರ್ವಿಸಲ್ಲಿ ಕಂಟಿನ್ಯೂ ಮಾಡ್ತಿದ್ದಿದ್ರೆ ವಯಸ್ಸಾದ್ಮೇಲೆ ನನಗೆ ಇಲ್ಲಿ ಬಂದು ಏನು ಮಾಡ್ಲಿಕ್ಕೆ ಆಗ್ತಿತ್ತು ಏನೋ ಅದನ್ನ ಕಷ್ಟ ಆಗ್ತಿತ್ತು. ಅದಕ್ಕಾಗಿ ನಾನು ಸರ್ವಿಸ್ ವಾಲಂಟಿಯರ್ ಆಗಿ ತಗೊಂಡು ಬಂದಿದ್ದು ಒಳ್ಳೇದೇ ಆಯ್ತು ಅಂತ ಅನಿಸ್ತದೆ. ನನಗೆ ಅದರ ಫೀಲಿಂಗ್ ಇಲ್ಲ ನಾನು ಬಿಟ್ಟು ಬಂದೆ ತಪ್ಪು ಮಾಡಿಬಿಟ್ಟೆ. ಅದು ನನಗೆ ನೆಕ್ಸ್ಟ್ ಇಮಿಡಿಯೇಟ್ ಪೋಸ್ಟ್ ಪ್ರಮೋಷನ್ ಇತ್ತು. ಕಂಟಿನ್ಯೂ ಮಾಡಿದ್ರೆ ಒಂದು ಮ್ಯಾಜಿಸ್ಟ್ರೇಟ್ ರ್ಯಾಂಕಲ್ಲಿ ಬರ್ಬೋದಿತ್ತು ಆರಾಮಾಗಿ. ಸೊ ನಾನು ಅದಕ್ಕೆ ಕಾಯ್ತಾ ಕುಳಿತಿದ್ರೆ ಇಲ್ಲಿ ಏನು ಇರ್ತಿತ್ತಲ್ಲ. ಇಲ್ಲಿ ಬಂದ್ಮೇಲೆ ನಾನು ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ರಿಂದ ಮತ್ತೆ ಸ್ಪೆಷಲ್ ನಾನು ಹೇಳಿದ್ರೆ ನಾನೊಬ್ಬ ಹಾರ್ಡ್ ವರ್ಕರ್ ಸರ್. ಒಬ್ಬ ಡಿಸಿಪ್ಲಿನ್ಡ್ ಮೆಂಟಾಲಿಟಿ ಅವ ಮತ್ತೆ ತುಂಬ ಹಾರ್ಡ್ ವರ್ಕರ್. ಈಗಿನ ಸಾಯಂಕಾಲದವರೆಗೂ ನನಗೆ ಕೆಲಸ ಮಾಡೋದು ಅಂತ ತುಂಬಾ ಇಷ್ಟ. ತೋಟದಲ್ಲೇ ಇರ್ತೇನೆ, ಲೇಬರ್ಸ್ ಇದ್ದರು ಇಲ್ಲದಿದ್ರು ನನ್ನೊಂದು ಹಾಬಿನೇ ಅದು ಕಾಫಿ ತೋಟ. ಮೊದಲೆಲ್ಲ ಜನರು ಹೇಳ್ತಿದ್ರು ನಾನು ರಜೆಯಲ್ಲಿ ಬರುವಾಗ ಬಸ್ಸಲ್ಲಿ ಹೋಗುವ ಟ್ರಾವೆಲ್ ಮಾಡುವಾಗ, ಅರೆ ನನಗೆ ಮಳೆ ಆಯ್ತಾ, ಬ್ಲಾಸಮ್ ಚೆನ್ನಾಗಿ ಆಗಿದೆಯಾ, ಎರ್ಟೆ ಆಯ್ತಾ. ಇವಾಗ ನನಗೆಲ್ಲ ಆಶ್ಚರ್ಯ ಆಗ್ತಿತ್ತು. ಇವರಿಗೆಲ್ಲ ತೋಟಗಳು ಉಂಟಲ್ಲ ಈ ಥರ ಎಲ್ಲ ಮಾತಾಡ್ತಾರೆ, ನಾನು ಯಾವಾಗ ಈ ಥರ ಮಾತಾಡೋದು. ನನಗೆ ಆವಾಗಲೇ ಒಂದು ಅಭಿರುಚಿ ಇತ್ತು, ನನಗೂ ಈ ಥರ ಕೇಳಬೇಕು ಮಾಡಬೇಕು ಅಂತ ಹೇಳ್ಕೊಂಡು. ಸೊ ನಾನು ದುಡ್ದು ಇವಾಗ ಒಂದು 14 ಎಕರೆ ಎಷ್ಟು ಕೈಕಾಡಲ್ಲಿ ಮತ್ತೆ ಹಾಕೋತೂರಲ್ಲಿ ಸೇರ್ತು ಉಂಟು. ಇದು ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಲೇಬರ್ ಪ್ರಾಬ್ಲಮ್ಸ್ ತುಂಬ ಉಂಟು. ಇದನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗ್ತಾ ಉಂಟು. ಚೆನ್ನಾಗಿ ನಡೀತಾ ಉಂಟು ಸರ್, ಪ್ರಾಬ್ಲಮ್ ಏನಿಲ್ಲ ದೇವರಾಯದಿಂದ. ಸೇನೆಯಲ್ಲಿ ಇದ್ದಂತ ಕಠಿಣ ಶಿಸ್ತನ್ನ ಈಗಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಒಂದು ಅನುಶಾಸನಬದ್ಧವಾಗಿ ಇರುವ ಒಂದು ಡಿಸಿಪ್ಲಿನ್ ಫೋರ್ಸ್ ಅಲ್ಲಿ ಶಿಸ್ತನ್ನು ಮೇಂಟೈನ್ ಮಾಡಬೇಕಾದ್ರೆ ಕಷ್ಟ ಇಲ್ಲ ಸರ್, ಈಸಿ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ರಿಗೂ ಒಂಥರ ಶಿಸ್ತಲ್ಲೇ ನಡೀತಾ ಇರ್ತದೆ. ಅವಾಗ ಅದೊಂದು ಸಿಸ್ಟಮೆಟಿಕಲಿ ಒಂದು ಶಿಸ್ತಿಂದ ಜಾಗ ಆಗಿರ್ತದೆ. ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದಾಗ, ಸಿವಿಲ್ ಲೈಫಿಗೆ ಬಂದಾಗ, ಅಲ್ಲಿ ಲೈಫು ಮತ್ತು ಇಲ್ಲಿ ಲೈಫು ತುಂಬಾ ವ್ಯತ್ಯಾಸ ಉಂಟು. ನಾವು ಅದೇ ಡಿಸಿಪ್ಲಿನ್ ಅನ್ನು ಇಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ನಮ್ಮನ್ನು ಯಾರೂ ಕೇಳಕ್ಕಿಲ್ಲ. ಇಲ್ಲಿ ಇವರಿಗೆ ಅಡ್ಜಸ್ಟ್ ಆಗಿ ನಡಿಬೇಕು. ಜೊತೆಯಲ್ಲಿ ನಮ್ಮ ಡಿಸಿಪ್ಲಿನ್ ಅನ್ನು ನಾವು ಕಾಯ್ಕೊಳ್ಬೇಕಾಗ್ತದೆ. ಸೇನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೀವು ಮಾಡಿದಂತಹ ಕೆಲಸಗಳಿಗೆ ಯಾವ್ದಾದ್ರು ಪ್ರಶಸ್ತಿಗಳು ಬಂದಿದ್ರೆ ಅದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಪ್ರಶಸ್ತಿಗಳು ಅಂತ ಹೇಳಿದ್ರೆ ನಿಮಗೆ ಹೇಳ್ಬೇಕಾದ್ರೆ ಸರ್, ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ರಿಪ್ಟೋ ಸೆಂಟ್ರಿಗೆ ಒಂದು ಲಾಸ್ಟ್ ಮೂಮೆಂಟ್ ಅದು ಇನ್ಸ್ಪೆಕ್ಷನ್ಗೆ DIG ಬಂದಿದ್ರು. ಸೊ ನನಗೆ ಎಲ್ಲಿ ಹೋದ್ರು ಸಹ ನನ್ನ ಆಫೀಸ್ ಅಂತ ಹೇಳಿದ್ರೆ ನನಗೆ ಜೀವ. ನಾನು ಯಾವತ್ತೂ ಒಂದು ಕುರ್ಚಿಯಲ್ಲಿ ಕೂರ್ಬೇಕಾದ್ರೆ ಕುರ್ಚಿಯಲ್ಲಿ ಕಾಲಿದ್ರೆ ಕೂರೋದು. DIG ಇನ್ಸ್ಪೆಕ್ಷನ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಹೋದ್ರು. ಹೋಗುವಾಗ ಅವರ ಕಮಾಂಡೆಂಟ್ ಜೊತೆ ಮಾತಾಡ್ತಾ ಐ ಆಮ್ ವೆರಿ ಪ್ಲೀಸ್ ಟು ಸಿ ದ ಕ್ರಿಪ್ಟೋ ಸೆಂಟರ್ ಮೇಂಟೆನೆನ್ಸ್ ಆಫ್ ದ ಕ್ರಿಪ್ಟೋ ಸೆಂಟರ್ ಆಫ್ ಅಯ್ಯಪ್ಪ ಅಂತ, ಅಂಡ್ ಐ ವುಡ್ ಲೈಕ್ ಟು ಗಿವ್ ಎ ಅವಾರ್ಡ್ ಅಂತಲೇ ಹೇಳಿ ಹೋಗಿದ್ರಂತೆ. ಅವ್ರೇನೋ ಒಂದು ಪೊಲೀಸ್ ಮೆಡ್ಲಿಗೆಲ್ಲ ರೆಕಮೆಂಡ್ ಮಾಡಬೇಕು ಅವನಿಗೆ ಅಂತ. ನಾನು ಮತ್ತೆ ಆ ಕಮಾಂಡೆಂಟ್ ಆಫೀಸರ್ ಹತ್ರ ಹೋದಾಗ, ಅಯ್ಯಪ್ಪ DIG ಬಹಳ ಖುಷಿ ಪಟ್ಟಿದ್ದಾರೆ, ನಿಮ್ಮ ಕ್ರಿಪ್ಟೋ ಸೆಂಟರ್ ನೋಡಿ ಖುಷಿ ಆಯಿತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ ಹಾಗೆ ಹೀಗೆ ಅಂತ ಹೇಳಿದ್ರು. ನಾನು ಹೇಳಿದೆ ಸರ್, ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಳ್ತಾ ಇದ್ದೇನೆ, ನನಗೆ ಅದು ಕೊಟ್ಟು ಬಿಡಿ ಸಾಕು, ಅದೇ ನನಗೆ ರಿವಾರ್ಡ್ ಅಂತ. ಅದರ್ವೈಸ್ ನನಗೆ ಒಂದು ಪ್ರೆಸಿಡೆಂಟ್ ಪೊಲೀಸ್ ಮಾಡಲಿಕ್ಕೆ ಒಂದು ರೆಕಮೆಂಡ್ ಮಾಡುವಂಥ ಚಾನ್ಸ್. ಯಾಕೆಂತಂದ್ರೆ 25 years ಟ್ರೇಡಲ್ಲಿ ವಿತೌಟ್ ರೆಡ್ ಎಂಟ್ರಿ, ಯಾವ ಥರದ್ದು ಕಲಂಕಲ್ಲಿ ಯಾವ ಥರದ್ದು ರೆಡ್ ಎಂಟ್ರಿ ಇಲ್ಲದೆ ಒಳ್ಳೆ ಒಂದು ACR ಆನ್ಯುವಲ್ ಕಾನ್ಫಿಡೆನ್ಸ್ ರಿಪೋರ್ಟ್ ಅಂತ ಬರೀತಾರೆ ಪ್ರತಿ ವರ್ಷ. ಆಫೀಸರ್ಗಳೇ ಬರೆಯೋದು, ಕಮಾಂಡೆಂಟೇ ಬರೆಯೋದು. ಅದರಲ್ಲಿ ನಂದೆಲ್ಲ ತುಂಬಾ ಚೆನ್ನಾಗಿ ಮೆನ್ಷನ್ ಇತ್ತು. ಮತ್ತೆ ರಿವಾರ್ಡ್ಸ್, ಸಣ್ಣ ರಿವಾರ್ಡ್ಸ್ಗಳು, ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಇದು ಅಂತ ಹೇಳಿ ಒಂದು 30-35 ರಿವಾರ್ಡ್ಸ್ಗಳು ನನಗೆ ಸಿಕ್ಕಿದೆ ಸರ್. ಅದು ಸರ್ಟಿಫಿಕೇಟ್ ಥರ ಅಂಥದ್ದೆಲ್ಲ ಉಂಟು. ಬಾಕಿ ದೊಡ್ಡ ರಿವಾರ್ಡ್ ಅಂತದೇನು ನನಗೆ ಸಿಕ್ಕಿಲ್ಲ. ಇನ್ನು ಈಗಿನ ಯುವಕರು ಸೇನೆಗೆ ಸೇರ್ಲಿಕ್ಕೆ ಬಯಸುವಂತವರಿಗೆ ಯಾವ ರೀತಿಯಾದಂತ ಅವರು ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು, ಮತ್ತೆ ಅವರಿಗೆ ನಿಮ್ಮ ಕಿವಿ ಮಾತು ಏನು? ಸರ್, ಈಗಿನ ಯುವಕರಿಗೆ ನಾವು ಎಷ್ಟು ಡಿಸಿಪ್ಲಿನ್ ಬಗ್ಗೆ ಮಾತಾಡಿದ್ರು ಅವರಿಗೆ ಅದರ ಬಗ್ಗೆ ಅಷ್ಟು ಅಭಿರುಚಿ ಇಲ್ಲ. ಸೇನೆಗೆ ಅವರು ಸೇರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಇವಾಗ ಈಗಿನ ಕಾಲದಲ್ಲಿ IT-BT ಕಂಪನಿಗಳು ಬಂದ ಮೇಲೆ ಅವ್ರ ಫ್ಯೂಚರ್ ಅನ್ನು ಜನ ಮಾಡೋದಿಲ್ಲ. ಒಂದೇ ಸರ್ತಿಗೆ ಸಂಬಳ ಜಾಸ್ತಿ ಸಿಗ್ತದೆ, ಅದರಿಂದ ನಾವು ಏನೋ ಆಗ್ಬಿಡ್ತೇವೆ ಅಂತ. ಕೈಗೆ ದುಡ್ಡು ಸಿಕ್ಕಿದ ಕೂಡಲೇ ಅವ್ರು ಬೇರೆ ಏನೋ ಆಗ್ಬಿಡ್ತಾರೆ. ಸೊ ಅದಕ್ಕಿಂತ ನಾವು ಹೇಳೋದು ಆದಷ್ಟು ಮಟ್ಟಿಗೆ ಮಿಲಿಟ್ರಿಗೆ ಹೋಗುದು. ನಮ್ಮ ಟ್ರೆಡಿಷನಲ್ ಜಾಬ್ ಒಂದು ಮಿಲಿಟ್ರಿ ಉಂಟು, ಆ ಮಿಲಿಟ್ರಿಗೂ ಹೋಗ್ಬೇಕು. ಆರ್ಮಿಗೆ ಸೇರಿಕೊಂಡ್ರೆ ಲೈಫ್ ಲಾಂಗ್ ಅವರಿಗೆ ಒಂದು ಪೆನ್ಷನ್ ಬರುವಾಗ ಅವರಿಗೆ ಇವಾಗ ನನಗೆಲ್ಲ ಪೆನ್ಷನ್ ಬರುವುದರಿಂದ ನಾನು ಏನೋ ಒಂಥರ ಮೇಂಟೈನ್ ಆಗ್ತಾ ಹೋಗ್ತಾ ಉಂಟು. ಪೆನ್ಷನ್ ಇಲ್ಲದೆ ಹೋದ್ರೆ ಎಲ್ರಿಗೂ ಕಷ್ಟ ಆಗ್ಬಿಡ್ತದೆ. ಈ IT-BT ಕಂಪನಿಗಿಂತಲೂ ನಾನು ಹೇಳೋದು ಯುವಕರಿಗೆ, ನೀವು ಆದಷ್ಟು ಮಟ್ಟಿಗೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿ. ಆರ್ಮಿಗೆಲ್ಲ ಈಗೆಲ್ಲ ಒಳ್ಳೆ ಸ್ಯಾಲ್ರಿಗಳು ಉಂಟು, ಚೆನ್ನಾಗಿ ಉಂಟು, ಒಳ್ಳೆ ಫೆಸಿಲಿಟೀಸ್ ಉಂಟು, ಒಳ್ಳೆ ಗೌರವನೂ ಉಂಟು. ಅದರಿಂದ ಒಳ್ಳೆಯದು ಅವರಿಗೆ ಆರ್ಮಿಗೆ ಹೋಗೋದೇ ಒಳ್ಳೆಯದು.
ಆರ್ಮಿ ಒಂದೇ ಅಲ್ಲ, ಆರ್ಮಿ ಆಗಲಿ, BSF ಆಗಲಿ, CRPF ಆಗಲಿ, CISF ಉಂಟು. ಅಂದ್ರೆ ಒಂದು ಸ್ವಲ್ಪ ಅಲ್ಲಿ ಹೋದ್ರೆ ಪ್ರತಿಯೊಬ್ಬರಿಗೂ ಒಂಥರ ಡಿಸಿಪ್ಲಿನ್ ಒಂದು, ಮತ್ತೆ ಅವರು ಮನೆಗೆ ಬಂದ್ರು ಸಹ ಅವರು ಸಿಸ್ಟಮೆಟಿಕಲಿ ಅವರು ಒಂದು ತರ ಚೆನ್ನಾಗಿ ಬದುಕಬಹುದು ಅಂತ ಅನಿಸ್ತಾರೆ. ಧನ್ಯವಾದಗಳು ಚೊಟ್ಟೆಂಡ ಶಂಕರಿ ಅಯ್ಯಪ್ಪ ಅವರೇ. ಇಷ್ಟೊತ್ತು ತಮ್ಮ ಸೇನಾ ಜೀವನದ 25 ವರ್ಷಗಳ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೂ ಸಹ ತುಂಬಾ ಧನ್ಯವಾದಗಳು ಸರ್. ನನಗೊಂದು ಚಾನ್ಸ್ ಕೊಟ್ಟಿದ್ರಿ ಮಾತಾಡೋಕ್ಕೆ. ಎಕ್ಸ್ಪೆಕ್ಟೇ ಮಾಡಿಕ್ಕಿಲ್ಲ, ಇದೊಂದು ಚಾನ್ಸ್ ಬರ್ತದೆ ಅಂತ ಹೇಳ್ಕೊಂಡು ಬೈ ಚಾನ್ಸ್ ಹಂಗ ಬಂತು, ನಿಮ್ ಜೊತೆ ಹಂಚಿಕೊಂಡೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. जिंदगी है कौम की तो कौम पे लुटाए जा, कदम कदम बढ़ाए जा. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ DM. जिंदगी है कौम की तो कौम पे लुटाए जा. तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो शे वतन बढ़ाए जा. तू शेर हिंद आगे बढ़, मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.